ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿಯೊಬ್ಬರ ಬಾಳಲ್ಲಿ ಗುರುವಿನ ಪಾತ್ರ ತುಂಬಾನೇ ದೊಡ್ಡದು. ಹೆತ್ತ ತಂದೆ ತಾಯಿ ಸರಿ ಇಲ್ಲದೆ ಇದ್ರೂ ತಿದ್ದೋ ಗುರು ಸರಿ ಇರಬೇಕು. ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಅಂತಾರೆ. ಅಂತಹ ಗುರು ಒಬ್ಬರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡಿಬೇಕಾದ್ರೆ ಅದಕ್ಕೆ ಸಾಕಷ್ಟು ಶ್ರಮ ಇರಬೇಕು. ಅದು ಸಮಾಜ ಸೇವೆ ಆಗಿರಬೇಕು. ಹಾಗೆ ಹೊಸ ಹೊಸ ಕೆಲಸಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದ್ದ ಮೈಸೂರು ಜಿಲ್ಲೆಯ ಶಿಕ್ಷಕರೊಬ್ಬರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಲಭಿಸಿದೆ. ಹೀಗೆ ರಾಷ್ಟ್ರಪತಿಗಳಿಂದ ಗೌರವ ಸ್ವೀಕಾರ ಮಾಡ್ತಿರೋ ಇವರ ಹೆಸರು ಎಚ್.ಎನ್. ಗಿರೀಶ್. ಮೈಸೂರಿನ ವಿಜಯನಗರ ನಿವಾಸಿ. ಸದ್ಯ ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿಜ್ಞಾನ ಶಿಕ್ಷಕರಾಗಿರೋ ಗಿರೀಶ್ ಪ್ರಗತಿಪರ ಚಿಂತನೆಗಳಿಂದಲೇ ಹೆಚ್ಚು ಸುದ್ದಿಯಲ್ಲಿದ್ದವರು. ಮಹಿಳೆಯರ ಆರೋಗ್ಯ ಕುರಿತು ಜಾಗೃತಿ ಮೂಡಿಸಿದವರು. ಸಾಮಾಜಿಕ ಪಿಡುಗುಗಳ ಹೋರಾಟ ಮಾಡುವುದು, ಮೌಢ್ಯ ಕಂದಾಚಾರಗಳ ವಿರುದ್ಧ ಹೋರಾಡಿ ಜನಮನ್ನಣೆ ಗಳಿಸಿರುವವರು. ಸತತ 30 ವರ್ಷಗಳಿಂದ ಶಿಕ್ಷಕ ವೃತ್ತಿಯಲ್ಲಿರೋ ಗಿರೀಶ್ ಈ ಹಿಂದೆ ಏಡ್ಸ್ ಕುರಿತು ಜಾಗೃತಿ ಮೂಡಿಸಿ ಹೆಸರು ಗಳಿಸಿದ್ರು. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ವ್ಯಕ್ತಿಯೊಬ್ಬರಿಗೆ ಏಡ್ಸ್ ಬಂದಾಗ ಆ ವ್ಯಕ್ತಿಯನ್ನ ಸಮಾಜ ನಡೆಸಿಕೊಂಡ ಕೆಟ್ಟ ರೀತಿಯನ್ನ ಮನಗಂಡು ಅದರ ನಿವಾರಣೆ ಜೊತೆಗೆ ಅರಿವು ಮೂಡಿಸೋಕೆ ಹೋರಾಡಿದ್ರು. ಏಡ್ಸ್ ಅಮ್ಮ ಅನ್ನೋ ದೇವಸ್ಥಾನವನ್ನೇ ಕಟ್ಟಿದ್ರು. ಇನ್ನು ಗಿರೀಶ್ ಅವರ ತಂದೆ ನಿಂಗೇಗೌಡ, ಅವರು ಕೂಡ ಶಿಕ್ಷಕರಾಗಿದ್ರು. ಅಣ್ಣ ಎಚ್.ಎನ್. ವೆಂಕಟೇಶ್ ವಕೀಲರಾಗಿದ್ದಾರೆ. ಹೀಗೆ ಸುಶಿಕ್ಷಿತ ಕುಟುಂಬದಿಂದ ಬಂದ ಗಿರೀಶ್ ಅವರಿಗೆ ಸದ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಲಭಿಸಿದೆ. HIV ಬಗ್ಗೆ ಹೇಗೆ ಬರುತ್ತೆ, ಹೇಗೆ ಬರಲ್ಲ, ಬಂದವ್ರನ್ನ ಹೇಗೆ ನೋಡ್ಕೊಳ್ದೇವ್ರು ಅವರು ಸಮಾಜಕ್ಕೆ ಬಿದ್ದರೆ ನಮ್ಗೇನಾಗುತ್ತೆ, ಈ ಥರದ್ದೆಲ್ಲ ನಾನು ಮಕ್ಕಳಿಗೆ ಎಜುಕೇಟ್ ಮಾಡಿದೆ, 250 ಮಕ್ಕಳಿಗೆ. ಆಮೇಲೆ ಸಮಾಜಕ್ಕೆ ಹೇಳ್ಬೇಕಲ್ಲ, ಆವಾಗ ಸೈನ್ಸ್ ಹೇಳಕ್ಕೆ ಹೋದಾಗ ಅದು ಅಕ್ಸೆಪ್ಟೆನ್ಸ್ ಆಗಲಿಲ್ಲ. ಆ ಕಾರಣಕ್ಕಾಗಿ ಧರ್ಮ ಮತ್ತು ವಿಜ್ಞಾನದ ಸಮ್ಮಿಶ್ರಣದಲ್ಲಿ ಏಡ್ಸ್ ಜಾಗೃತಿಗೆ ಒಂದು ಏಡ್ಸಮ್ಮ ದೇವಾಲಯ ಅಂತ ಕಟ್ಟಿದೆ. ಅದ್ರ ಪಕ್ಕನೇ ಮಾರಿಯಮ್ಮ ಟೆಂಪಲ್ ಪ್ರತಿ ಮಂಗಳವಾರ ದೊಡ್ಡ ಜನ ಸೇರ್ತಾಯಿದ್ರು ಮಾರಿಯಮ್ಮ ಟೆಂಪಲ್ಗೆ. ಅದನ್ನು ಅಡ್ವಾಂಟೇಜ್ ತಗೊಂಡು ನಾನು HIV ಪಾಸಿಟಿವ್ಗೋಸ್ಕರ ಒಂದು ಗ್ರಾಫಿಕ್ಸ್ ಮಾಡಿ ಅಲ್ಲಿ HIV ಚಿತ್ರ ಬರೆದು, ಗಂಡು ಹೆಣ್ಣಿನ ಚಿತ್ರ ಬರೆದು, ಧರ್ಮ ವಿಜ್ಞಾನ ಸಮ್ಮಿಶ್ರಣದಲ್ಲಿ ಅದರಲ್ಲಿ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಬರೆದಿದ್ದೆ. ಏಡ್ಸ್ ಹೇಗೆ ಬರುತ್ತೆ, ಯಾವುದು ಕಾರಣಗಳು, ಮತ್ತು ಅದನ್ನು ಹೇಗೆ ನಿಯಂತ್ರಿಸ್ಕೊಳ್ಬೋದು, ಬಂದವ್ರನ್ನ ನಾವು ಹೇಗೆ ನೋಡ್ಕೋಬೇಕು, ಮತ್ತು ಭಾರತದಲ್ಲಿರೋ ಅಂಕಿಅಂಶಗಳೇನು, ಇದ್ರ ಬಗ್ಗೆ ಸಂಪೂರ್ಣ ವೈಜ್ಞಾನಿಕ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಪೂಜೆ ಮಾಡೋಕ್ಕೆ ಬಂದಾಗ ನಮ್ಮ ಹುಡುಗರು ಅವರಿಗೆ ಮಾಹಿತಿ ಕೊಡೋದು. ಇದು ನಿಜಕ್ಕೂ ಅದು ವೈಜ್ಞಾನಿಕ ದೇಗುಲ. ಆ ಕಾರಣಕ್ಕಾಗಿ ಧರ್ಮ ಮತ್ತು ವಿಜ್ಞಾನದ ಸಮ್ಮಿಶ್ರಣದಲ್ಲಿ ಭಾರತದಲ್ಲಿ ನಾನು ಕೈಗೊಂಡಂಥದ್ದು ಇಡೀ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿ ಅದು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧನಾ ವಿಷಯ ಆಯಿತು. ಕರ್ನಾಟಕದಿಂದ ಸಾಕಷ್ಟು ಜನರ ಹೆಸರು ಆಯ್ಕೆಯಾಗಿತ್ತು. ಆದರೆ ಸಾಕಷ್ಟು ಸುತ್ತುಗಳ ಬಳಿಕವೂ ರಾಜ್ಯದಿಂದ ಆಯ್ಕೆಯಾದ ಏಕೈಕ ಶಿಕ್ಷಕರಾಗಿ ಹೊರಹೊಮ್ಮಿದ್ದು ಗಿರೀಶ್. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸಂವಾದದಲ್ಲಿ ಪಾಲ್ಗೊಂಡು ಗಮನ ಸೆಳೆದಿದ್ದಾರೆ. ಅದು ನನ್ನ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿದ್ದಾರೆ, ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿದ್ದಾರೆ. ಒಂದು ರಾಷ್ಟ್ರದ ಮುಖ್ಯ ಪ್ರಜೆ ಏನು ಪ್ರಧಾನ ಪ್ರಜೆ ಅಂತ ನಾವೇನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹತ್ರ ಇಸ್ಕೊಳ್ಳೋದು ಅಂದರೆ ಅದು ನನ್ನ ಸೌಭಾಗ್ಯನೇ ಕೂಡ. ಹಾಗಾಗಿ ಈ ಆಯ್ಕೆ ಮಾಡಿದಂಥ ಪ್ರಕ್ರಿಯೆಗೆ, ಪಾರದರ್ಶಕ ವ್ಯವಸ್ಥೆಗೆ ಮತ್ತು ಇದಕ್ಕೆಲ್ಲ ಕಾರಣರಾದಂಥ ಕೇಂದ್ರ ಸರ್ಕಾರಕ್ಕೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ, ಧನ್ಯವಾದಗಳನ್ನು ಕೂಡ ವ್ಯಕ್ತಪಡಿಸ್ತೀನಿ. ಒಟ್ಟಾರೆ ಸಮಾಜದಲ್ಲಿರೋ ವೈದ್ಯ, ಇಂಜಿನಿಯರ್, ಪೊಲೀಸ್ ಸೇರಿದಂತೆ ಸಾಕಷ್ಟು ಹುದ್ದೆಗಳನ್ನ ಉತ್ತಮ ಸಮಾಜಕ್ಕೆ ಬೇಕಾದ ಉತ್ತಮ ವ್ಯಕ್ತಿಯ ಸೃಷ್ಟಿಕರ್ತರಾದ ಶಿಕ್ಷಕರನ್ನ ಸನ್ಮಾನಿಸೋದೇ ಸೌಭಾಗ್ಯ. ಅಂಥದ್ರಲ್ಲಿ ನಮ್ಮ ರಾಜ್ಯದ ಗಿರೀಶ್ ಅವರನ್ನ ಅಭಿನಂದಿಸಿರೋದು ಹೆಮ್ಮೆಯ ವಿಚಾರ. ಅವರು ಮತ್ತಷ್ಟು ಸಮಾಜ ಸೇವೆಗಳನ್ನ ಮಾಡೋಕೆ, ಅವರಿಗೆ ಮತ್ತಷ್ಟು ಪ್ರಶಸ್ತಿಗಳು ಲಭಿಸಲಿ ಅಂತ ನ್ಯೂಸ್ ಫಸ್ಟ್ ಕೂಡ ಹಾರೈಸ್ತಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.